ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಈಗಾಗಲೇ ಬಿಪಿಎಲ್ ಕಾರ್ಡ್ದಾರರು ಯಾರಿದ್ದಾರೋ ಅವರ ಜೊತೆಗೆ ಎಪಿಎಲ್ ಕಾರ್ಡ್ದಾರರಿಗೂ ಒಂದು ಗುಡ್ ನ್ಯೂಸ್ ಇದೆ. ಏನು ಆ ಗುಡ್ ನ್ಯೂಸ್? ಬಿಪಿಎಲ್ ಕಾರ್ಡ್ದಾರರಿಗೆ ಯಾವ ರೀತಿಯಾಗಿ ಶುಭ ಸುದ್ದಿಯನ್ನು ಸರ್ಕಾರ ಕೊಟ್ಟಿದೆ. ಈಗಾಗಲೇ ಎಪಿಎಲ್ ಕಾರ್ಡ್ದಾರರು ಇದರ ಉಪಯೋಗವನ್ನು ಹೇಗೆ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಬಿಪಿಎಲ್ ಕಾರ್ಡ್ದಾರರಿಗೆ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಕಾರಣ ಸರ್ಕಾರ ಇಲ್ಲ, ಇದು ಬಿಪಿಎಲ್ ಕಾರ್ಡ್ದಾರರು ಫಲಾನುಭವಿಗಳು ಆಗ್ತಾ ಇದ್ರಲ್ಲ, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಆದಾಯ ಮಿತಿಯ ಯೋಜನೆಯಲ್ಲಿ ಅವ್ರನ್ನ ತೆಗೆದು ಹಾಕುವಂಥ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರ ಒಂದು ಚಿಂತನೆಯನ್ನ ಮಾಡ್ತಾ ಇದೆ. ಆ ಚಿಂತನೆ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ದಾರರ ಆದಾಯ ಮಿತಿ ಎಷ್ಟಿರಬೇಕು, ಅದನ್ನ ಸ್ವಲ್ಪ ಜಾಸ್ತಿ ಮಾಡೋಣ ಆದಾಯ ಮಿತಿಯನ್ನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಈಗಾಗಲೇ ಬಿಪಿಎಲ್ ಕಾರ್ಡ್ದಾರರ ಆದಾಯ ಮಿತಿ ಇರೋದು 1,20,000. ಇನ್ನು ಮುಂದೆ ಆ ಆದಾಯ ಮಿತಿಯನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಎಷ್ಟು ಅಂತ ಕೇಳಿದ್ರೆ, ಈ ಹಿಂದೆ 1,20,000 ಇತ್ತು, ಆದರೆ ಇನ್ನು ಮುಂದೆ 3 ಲಕ್ಷದವರೆಗೂ ಕೂಡ ಆದಾಯ ಮಿತಿಯನ್ನು ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇದೆ. ಈ ಹಿಂದೆನೇ ಇದರ ಬಗ್ಗೆ ಒಂದು ಬಾರಿ ಚರ್ಚೆ ಕೂಡ ಆಗಿತ್ತು. ಈ ಹಿಂದೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಆಹಾರ ಸಚಿವರಾಗಿದ್ದಂತಹ KH ಮುನಿಯಪ್ಪ ಆಗಿರ್ಬೋದು, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆ ನಂತರ ಆ ಒಂದು ವಿಚಾರ ಹಾಗೆ ನಿಂತು ಹೋಗಿತ್ತು. ಆದರೆ ಇದೀಗ KH ಮುನಿಯಪ್ಪ ಅವರು ಮತ್ತೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆದಾಯ ಮಿತಿಯಲ್ಲಿ ಬದಲಾವಣೆಯನ್ನ ಮಾಡುವುದರ ಮೂಲಕ ಎಪಿಎಲ್ ಕಾರ್ಡ್ದಾರರು ಯಾರು ಈಗಾಗಲೇ ಇದ್ದಾರಲ್ಲ ಅಂಥವರಿಗೂ ಕೂಡ ಈಗ ಒಂದು ಹೊಸ ಮಾನದಂಡವನ್ನ ಮಾಡಿದ್ರೆ ಅಟ್ಲೀಸ್ಟ್ ಕೆಲವು ಜನ ಬಿಪಿಎಲ್ ಕಾರ್ಡ್ದಾರರ ಆಗಬಹುದು ಅನ್ನುವಂತಹ ಸೂಚನೆ. ಈ ಮೂಲಕ ಅವರು ಕೂಡ ಗ್ಯಾರಂಟಿ ಸ್ಕೀಮ್ಗಳಿಗೆ ಫಲಾನುಭವಿಗಳು ಆಗೋದಕ್ಕೆ, ಹೊಸ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಆಗುತ್ತೆ. ಈ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ 7 ಲಕ್ಷದಷ್ಟು ಅನರ್ಹ ಫಲಾನುಭವಿಗಳು ಇದ್ರು. ಈ ಮೂಲಕ ಅವರನ್ನು ತೆಗೆಯುವಂತಹ ಕೆಲಸ ಕೂಡ ಆಗಿತ್ತು. ಅದರಲ್ಲಿ 4,32,000ದಷ್ಟು ಈಗಾಗಲೇ ಯಾರು ಎಪಿಎಲ್ ಕಾರ್ಡ್ದಾರರಿದ್ರು, ಅಂದ್ರೆ ಬಿಪಿಎಲ್ ಕಾರ್ಡ್ದಾರರಿದ್ರು, ಅವರನ್ನ ಎಪಿಎಲ್ ಕಾರ್ಡ್ದಾರರಾಗಿ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ಆದಾಯ ತೆರಿಗೆಯನ್ನ ಕಟ್ತಾ ಇದ್ರು ಕೂಡ ಅವರು ಬಿಪಿಎಲ್ ಕಾರ್ಡ್ನ ಫಲಾನುಭವಿಯತೆಯನ್ನ ಪಡಿತಾ ಇದ್ರು, ಜೊತೆಗೆ ಬಿಪಿಎಲ್ ಕಾರ್ಡ್ದಾರರಾಗಿದ್ರು. ಆದರೆ ಅವೆಲ್ಲವನ್ನ ಮನಗಂಡು ಆ ನಂತರ ಆಲ್ಮೋಸ್ಟ್ 4,32,000ದಷ್ಟು ಅವರು ಎಪಿಎಲ್ ಕಾರ್ಡ್ದಾರರು ಅಂತ ಹೇಳಿ ಪರಿಗಣಿಸಿ ಅವರಿಗೆ ಎಪಿಎಲ್ ರೇಷನ್ ಕಾರ್ಡ್ ಅನ್ನ ಕೊಡಲಾಯಿತು. ಪ್ರಮುಖವಾಗಿ ಈಗ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಸಾಕಷ್ಟು ಜನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ನಮಗೆ ರೇಷನ್ ಕಾರ್ಡ್ ಕೊಡಿ, ಬಿಪಿಎಲ್ ಕಾರ್ಡ್ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಆ ಅಪ್ಲಿಕೇಶನ್ ಹಾಗೆ ಇತ್ತು. ಆದರೆ ಇದೀಗ ಆ ಒಂದು ಅಪ್ಲಿಕೇಶನ್ ಹಾಕಿದವರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸರ್ಕಾರ. ಕಾರಣ 3,96,000ದಷ್ಟು ಅರ್ಜಿಯನ್ನ ಹಾಕಿದ್ರು, ನಮಗೆ ಬಿಪಿಎಲ್ ಕಾರ್ಡ್ ಕೊಡಿ, ರೇಷನ್ ಕಾರ್ಡ್ ಅಂತ ಹೇಳಿ. ಅದರ ವಿತರಣೆ ಆಗ್ತಾ ಇರಲಿಲ್ಲ. ಆದರೆ ಇದೀಗ ಆ ವಿತರಣಾ ಕಾರ್ಯ ಕೂಡ ಆಗಿದೆ. ಕಾರಣ 2,95,000ದಷ್ಟು ಬಿಪಿಎಲ್ ಕಾರ್ಡ್ ಅನ್ನ ನೀಡೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಈ ಮೂಲಕ ಇನ್ನು ಉಳಿದ ಅರ್ಜಿಗಳಿದೆಯಲ್ಲ ಅದರ ವಿಲೇವಾರಿಯನ್ನು ಕೂಡ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಈ ಮೂಲಕ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ, ಬಿಪಿಎಲ್ ಕಾರ್ಡ್ ಸಿಗ್ತಾ ಇಲ್ಲ ಅಂತ ಹೇಳಿ ಯಾರು ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರು, ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಪ್ರಯತ್ನವನ್ನ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಆ ಒಂದು ಬಿಪಿಎಲ್ ಕಾರ್ಡ್ನ ವಿಚಾರದಲ್ಲಿ ಆಗಿರ್ಬೋದು, ಅದರಲ್ಲೂ ಕೂಡ ಆರೋಗ್ಯ ಕಾರ್ಡ್ ವಿಮೆ ವಿಚಾರ ಇದೆಯಲ್ಲ, ಇಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಆ ಕಾರ್ಡ್ಗಳನ್ನು ವಿತರಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈ ಮೂಲಕ ಸರ್ಕಾರ ಈಗ ಸಾಕಷ್ಟು ರೀತಿಯಾದಂತಹ ಪರಿಹಾರದ ಕಾರ್ಯಗಳು, ಮತ್ತೊಂದು ಕಡೆ ಏನು ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗಳಿಗೆ ಮುಕ್ತಿಗೊಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. 2 ಗುಡ್ ನ್ಯೂಸ್ ಅನ್ನು ನಾನು ಆಗಲೇ ಹೇಳ್ತಾ ಇದ್ದೆ. ಒಂದು, ಈಗ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರೇಷನ್ ಕಾರ್ಡ್ಗೋಸ್ಕರ. ರೇಷನ್ ಕಾರ್ಡ್ ವಿತರಣೆ ಆಗ್ತಾನೇ ಇರಲಿಲ್ಲ, ಅದನ್ನು ಕೂಡ ಆರಂಭ ಮಾಡಿದೆ ಸರ್ಕಾರ. ಮತ್ತೊಂದು ಕಡೆ ಆದಾಯ ಮಿತಿಯನ್ನು ಕೂಡ ಇನ್ಕ್ರೀಸ್ ಮಾಡುವುದರ ಮೂಲಕ ಈಗ ಈ ಒಂದು ಆದಾಯ ಮಿತಿ ಇದ್ದಂಥವರು ಅವರು ಇನ್ಕಮ್ ಅನ್ನ ಕಟ್ತಾ ಇದ್ರು, ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು, ಅವರ ಒಂದು ವಿಚಾರವನ್ನು ಗಮನಿಸೋದಕ್ಕೂ ಕೂಡ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆದಾಯ ಮಿತಿ ಹೆಚ್ಚಳ ಮಾಡಿದ್ರೆ ಅವರು ಬಿಪಿಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಅನೇಕ ಗ್ಯಾರಂಟಿಗಳ ಫಲಾನುಭವಿಗಳು ಯಾರಿದ್ದಾರೆ ಆ ಯೋಜನೆಗಳ ಫಲಾನುಭವಿಗಳನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೊಸದಾಗಿ ಅವರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಚಿಂತನೆಯನ್ನ ಸರ್ಕಾರ ಮಾಡಿದೆ. ಆದರೆ ಇದು ಫೈನಲ್ ಯಾವಾಗ ಆಗುತ್ತೆ? ಯಾಕಂದ್ರೆ ಈ ಹಿಂದೆ
ಹಿಂದೆನೇ ಮಾರ್ಚ್ನಲ್ಲೇ ಇದರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಲಾಗಿತ್ತು. ಆ ನಂತರ ಹಾಗೆ ಇದು ಮುಂದುವರಿಕೊಂಡು ಬಂದಿದೆ. ಬಟ್ ಇದೀಗ ಮತ್ತೆ ಈ ಪ್ರಸ್ತಾವನೆ ಸರ್ಕಾರದ ಮುಂದಿರೋದು ಆದಷ್ಟು ಬೇಗ ಈ ಒಂದು ಆದಾಯದ ಮಾನದಂಡ ಮಿತಿ ಏನು ಇದೆ ಅದನ್ನ ಜಾಸ್ತಿ ಮಾಡಲಿ, ಜೊತೆಗೆ ರೇಷನ್ ಕಾರ್ಡ್ಗಳು ವಿತರಣೆ ಆಗಲಿ ಅನ್ನೋದು ಜನರ ಅಭಿಲಾಷೆಯಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಕಾರ್ಯಗಳನ್ನು ಮಾಡಿ ಮುಗಿಸ್ಲಿ ಅನ್ನೋದು ಎಲ್ಲ ಜನರ ಆಶೆಯಾಗಿದೆ. ಇದುವೇ ಹೊತ್ತಿನ ನ್ಯೂಸ್18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.